ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾ ಮೈಸೂರು ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ನಂದು ಇವತ್ತು ಬರ್ತಡೇ ದಿನದ ವಿಡಿಯೋ ಆಗಿರುತ್ತೆ. ನನಗೆ ಇದನ್ನು ಅಪ್ಲೋಡ್ ಮಾಡಬೇಕು ಅಂತ ಆಸೆ ಆಯಿತು. ಸೊ ನಿಮಗೂ ತೋರಿಸೋಣ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ವರ್ಷ ನಾನು ಯೋಚನೆ ಮಾಡಿದ್ದು ಏನೂ ಆಗಿಲ್ಲ ಗೈಸ್, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯಿತು. ನಾನು ಯೋಚನೆ ಮಾಡಿದ್ದು ನನಗೆ ಯಾರ್ಯಾರು ವಿಶ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರು ಯಾರೂ ವಿಶೇ ಮಾಡಿಲ್ಲ. ನನಗೆ ಯಾರ್ಯಾರು ವಿಶ್ ಮಾಡಲ್ಲ ಅಂದ್ಕೊಂಡಿದ್ದೆ ಅವರೆಲ್ಲ ವಿಶ್ ಮಾಡಿದ್ರು. ಅವ್ರು ಮನಸ್ಫೂರ್ತಿಯಾಗಿ ವಿಶ್ ಮಾಡಿದ್ರು ಪಾಪ. ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ ನನಗೆ ಇಷ್ಟ ಆಗಿತ್ತು ಮೈಸೂರು ಅರಮನೆ ಒಳಗಡೆ ಅಲ್ಲಿ ಕಟ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು ಅಂತ. ಯಾಕಂದರೆ ಈಗ ದಸರಾ ಸೀಸನ್ ಆಗಿರೋದ್ರಿಂದ ಅಲ್ಲಿ ಲೈಟಿಂಗ್ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಹೋಗಿ ಒಂದು ಹಾಫ್ ಆನ್ ಅವರ್ಗೆಲ್ಲ ಲೈಟಿಂಗ್ಸ್ ಆಫ್ ಆಗಿಬಿಡ್ತು. ಸೊ ಅದ್ರ ಮುಂದೆ ರೋಡ್ ಸೈಡಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಅಲ್ಲೇ ಕೇಕ್ ಕಟ್ ಮಾಡುವ, ಅಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ನಾವು ಅಲ್ಲಿಗೆ ಬಂದ್ವಿ. ಆಗ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಗೈಸ್. ನನಗೆ ಅದು ಮಳೆ ಬರ್ತಾ ಇದ್ದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು, ವೀವ್ಸು ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ಇವರೆಲ್ಲ ನಮಗೆ ಕವಿ ಫ್ರೆಂಡ್ಸು ಎಲ್ಲ ನಮಗೆ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಅವರೆಲ್ಲ ನನ್ನ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಗೊತ್ತಿತ್ತು. ಅವ್ರು ಕೇಳಿದ್ರು ಆ್ಯಕ್ಚುಲಿ ಕೇಕ್ ಕಟ್ ಮಾಡಿಸ್ತೀವಿ ಸಂಜೆ ಫ್ರೀ ಇದೆಯಾ ಅಂತೆಲ್ಲ. ಆವಾಗ ನನಗೆ ಇಲ್ಲೇ ಕಟ್ ಮಾಡಿಸ್ಬೇಕು ನೀವು ಅಂತೇಳಿ ನನಗೆ ಇಷ್ಟ ಆಗಿ ನಾನು ಹೇಳಿದೆ. ನಾವೇ ಕರ್ಕೊಂಡೋದ್ರು, ತುಂಬ ಖುಷಿಯಾಯಿತು. ನನಗೆ ಈ ವರ್ಷ ತುಂಬ ಸ್ಪೆಷಲ್ ಆಗಿತ್ತು. ನನಗೆ ಮನಸ್ಫೂರ್ತಿಯಾಗಿ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾವಾಗಲೂ ಖುಷಿ ಮಾತ್ರ ಹಂಚ್ಕೊಳ್ಳೋಕೆ ಇಷ್ಟ ಆಗುತ್ತೆ. ನನಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಇಷ್ಟ. ನನಗೆ ಖುಷಿ ಮಾತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಗೈಸ್. ನನಗೆ ಬೇಜಾರಾಗಿರೋದನ್ನ ಪದೇ ಪದೇ ಹೇಳ್ಕೊಂಡು ಅಳ್ಕೊಂಡು ನನಗೆ ಇಷ್ಟ ಆಗಲ್ಲ ಅದೆಲ್ಲ. ನಾವು ಬೇಜಾರಾಗ್ತೀವಿ, ಮುಂದೆ ಇರೋರಿಗೂ ಬೇಜಾರು ಮಾಡ್ತೀವಿ. ಸೊ ನನಗೆ ಅದು ಇಷ್ಟನೇ ಇಲ್ಲ. ನನಗೆ ಈ ವರ್ಷ ಮಾತ್ರ ತುಂಬ ಖುಷಿಯಾಯಿತು. ಎಲ್ಲ ಎಷ್ಟು ಪಾಸಿಟಿವ್ ಆಗಿ ಇರೋರು ಇದ್ದಷ್ಟು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಲ್ವಾ, ಹಾಗೆ ನನಗೆ ತುಂಬ ಖುಷಿಯಾಯಿತು. ಮತ್ತು ನಮ್ಮನ್ನು ನಾವು ಇಷ್ಟಪಟ್ಟಷ್ಟು ನಮಗೆ ನಾವು ಮೋರ್ ಬ್ಯೂಟಿಫುಲ್ಲಾಗಿ ನಾವೇ ಕಾಣಿಸ್ಕೋತೀವಿ ಗೈಸ್, ನಿಜವಾಗ್ಲೂ ಅದು. ಹಾಗೆ ಈ ಡ್ರೆಸ್ಸನ್ನು ನಾನು ವೇರ್ ಮಾಡಿದ್ದೀನಲ್ಲ, ಅದು ಹೇಗೆ ಕಾಣಿಸ್ತಿದೆ ನನಗೆ ಅಂತ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಈ ವಿಡಿಯೋದ ಕೊನೆಯಲ್ಲಿ ಈ ಡ್ರೆಸ್ ಬಗ್ಗೆ ನಾನು ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಇಷ್ಟ ಆದರೆ, ಚೆನ್ನಾಗಿದ್ದರೆ, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಚೆನ್ನಾಗಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಗಾಯ್ಸ್. ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಕ್ಸ್ಪೆಕ್ಟ್ ಮಾಡೋದನ್ನು ನಿಲ್ಲಿಸಿದಾಗ ಮಾತ್ರ ನಮಗೆ ಖುಷಿಯಾಗೋದು. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ, ತುಂಬ ಎಕ್ಸ್ಪೆಕ್ಟ್ ಹಂಗಿರಬೇಕು, ನಮ್ಮ ಜೊತೆ ಇರೋರು ಹಿಂಗಿರಬೇಕು, ಹಾಗಿರಬೇಕು, ಇದಿರಬೇಕು. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನನಗೆ ತುಂಬ ಹರ್ಟ್ ಆಗುತ್ತೆ. ಸೊ ಎಕ್ಸ್ಪೆಕ್ಟ್ ಮಾಡೋದನ್ನೇ ಬಿಟ್ಬಿಡಿ. ನಾನು ನೋಡಿ, ಈಗ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀನಿ ಅಂತೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡದೇ ಇರೋದೇ ಆಗೋದು, ಅನ್ಎಕ್ಸ್ಪೆಕ್ಟೆಡೇ ಆಗೋದು. ಖುಷಿಯಾಗಿರಿ, ಖುಷಿಯಾಗಿರೋದೇ ನಡೆಯುತ್ತೆ. ಸ್ಮಾಲ್ ಥಿಂಗ್ಸ್ ಬಿಗ್ ಹ್ಯಾಪಿನೆಸ್. ಅಷ್ಟು ಖುಷಿ ಆಯಿತು ನನಗೆ. ಇಷ್ಟು ನನಗೆ ಮನಸ್ಫೂರ್ತಿಯಾಗಿ ವಿಶ್ ಮಾಡಿದ್ದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನನಗೆ ತುಂಬ ಖುಷಿ ಆಯಿತು. ಈ ಡ್ರೆಸ್ಸು ನನಗೆ ನನ್ನ ಅಕ್ಕ ಕೊಡಿಸಿರೋದು. 2 ಜೊತೆ ಈ ವರ್ಷ ನನಗೆ ಸ್ಪೆಷಲಾಗಿ ಕೊಟ್ಟರು. ಹಾಗೆ ನನಗೆ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಗೈಸ್. ಇದ್ರ ಮರಿ ಇದೆಲ್ಲ
ಇದು ಆಮೇಲೆ ಕೊಳತೆಗೆ ಸರಿತು. ಈ ಗಿಫ್ಟ್ ಎಲ್ಲ ನನಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸುತ್ತಮುತ್ತ ಇರುವವರು ಯಾವಾಗಲೂ ಪಾಸಿಟಿವಾಗಿ ಯೋಚನೆ ಮಾಡ್ತಾಯಿದ್ರೆ ಆವಾಗ ನಮಗೂ ಪಾಸಿಟಿವ್ ವೈಬ್ಸೇ ಸಿಗುತ್ತೆ. ಅಷ್ಟೇ ಖುಷಿಯಾಗುತ್ತೆ ಮತ್ತು ಕೆಟ್ಟ ಯೋಚನೆಗಳೆಲ್ಲ ಬರೋದು ಕಡಿಮೆ ಆಗುತ್ತೆ. ಎಕ್ಸ್ಪೆಷಲಿ ಈ ವರ್ಷದ ಕಾಸ್ಟ್ಯೂಮನ್ನು ನಾನೇ ನನಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡಿಕೊಂಡೆ. ಈ ಥರನೇ ಬೇಕಿತ್ತು ನನಗೆ. ಹೀಗೆ ನಾನೇ ಕಾಸ್ಟ್ಯೂಮ್ನ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ನಾನು ಆವಾಗಲೇ ಹೇಳಿದ್ದೆ, ಅದಕ್ಕೇ ಈ ಕಾಸ್ಟ್ಯೂಮನ್ನು ನಾನೇ ಕಸ್ಟಮೈಸ್ ಮಾಡ್ಕೊಂಡಿರೋದ್ರಿಂದ ನನಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಸೊ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ಈ ಪೂರ್ತಿ ವಿಡಿಯೋನ ನೋಡಿದ್ದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.